Guys, good morning. ಟೈಮ್ ಎಕ್ಸಾಕ್ಟ್ ಐ ಥಿಂಕ್ ಹಿಂಗೆ ಕಾಣಿಸ್ದೆ ಏನೋ ಗೊತ್ತಿಲ್ಲ. ಈಗ ಟೈಮ್ 4:54. ಇನ್ನು ಹಾಫ್ ಆನ್ ಅವರಲ್ಲಿ ನಂದು ಕಾಳು ಇದೇನು ಡ್ರೈ ಫ್ರೂಟ್ಸ್ ಇದೆ ಇದನ್ನೆಲ್ಲ ತಿಂದ್ಕೊಂಡು ಸ್ನಾನ ಮಾಡಿ ಬೇಗ ಫಟಾಫಟಾಗ ಅಂದರೆ ಪಾರ್ಟ್ ಟೈಮ್ ಜಾಬ್ ಮಾಡಿದ್ದೀನಿ ನಾನು, ಅಲ್ಲಿಗೆ ಹೋಗ್ಬೇಕು. ಏನು ಮಾಡ್ತೀನಿ ಅಂತ ಇವತ್ತು ನೀವೇ ನೋಡಿದ್ವಿ. ಚಲೋ ಇದು ಪತಾ ಆಟೋಮೆಟಿಕ್ ಲೈಟ್. ನಾನು ವೆಲ್ಕಮ್ ಮಾಡೋದೇ ಈ ಲೈಟ್ಸ್. ನಾನು ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ ಈ ಟೈಮಲ್ಲಿ, ಮತ್ತು ಈವ್ನಿಂಗ್ ಟೈಮಲ್ಲಿ ವೆಲ್ಕಮ್ ಮಾಡ್ತೀನಿ ಲೈಟ್ಸ್ ಎಲ್ಲ. 20 minutes later. ಆಯ್ತು, ಈ ರೋಡಲ್ಲಿ ನೋಡಿ ಯಾರ್ಯಾರೂ ಇಲ್ಲ. ಇಲ್ಲಿ ಯಾವುದೋ ಒಂದು ಕಾಗೆ ಬೇರೆ ಕುತ್ಕೊಂಡ್ಬಿಟ್ಟಿದೆ. ಐ ಥಿಂಕ್ ಇದು ನಮ್ಮ ತಾತ ಅನಿಸುತ್ತೆ. ನಮ್ಮಮ್ಮ ಹೇಳ್ತಾ ಇದ್ದಾರೆ ಕಾಗೆ ಎಲ್ಲ ಕುತ್ಕೊಂಡೈತೆ, ಯಾರೋ ನಮ್ಮ ಫ್ಯಾಮಿಲಿಯವರು ಹಂಗೆ ಹಿಂಗೆ ಅಂತ. ಏನು ಪೀಸ್ಫುಲ್ ಆಗಿದೆ ಗೊತ್ತಾ? ಯಾರ್ಯಾರೂ ಇಲ್ಲ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಈಗ ಪ್ರೆಸೆಂಟಲ್ಲಿ ಒಂದು ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ. भाई चलो चलते हैं, मुझे तो टाइम हो गया भाई. ठीक है, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನಮ್ಮ ತಾತ ಕರೀತಾರೆ ನಿಮಗೂ. ಐ ಥಿಂಕ್ ನಿಮ್ಮ ಫ್ಯಾಮಿಲಿ ಯಾರಾದರೂ ಹೇಳ್ತಿರ್ತಾರಲ್ಲ, ನಮ್ಮ ತಾತ ನಮ್ಮ ಫ್ಯಾಮಿಲಿ ಹೆಂಗೆ. ಓಕೆ ಬಾಯ್. ಏನು ಫೀಲ್ ಅನಿಸ್ತದೆ ಗೊತ್ತಾ? ಬೆಳಿಗ್ಗೆ ತಣ್ಣಗೆ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದೀರಿ. ಈ ಫೀಲ್ ನೀವು ಯಾವತ್ತಾದರೂ ಟ್ರೈ ಮಾಡಿ, ಸಕ್ಕತ್ತಾಗ ಮಜಾ ಬರುತ್ತೆ ಮಾತ್ರ. ಬೆಳಿಗ್ಗೆ ಎದ್ದು ಕೆಲಸ ಹೋಗೋದು. ಓಕೆ ಚಲೋ, ಫುಲ್ ಬೂಸ್ಟ್, ಫುಲ್ ಎನರ್ಜಿ ಬಂದುಬಿಟ್ಟಿದೆ. ಈಗ ಮುಂದೆ ಹೋಗ್ತಾ ಕತ್ತಿದೆ. ನಾನಂತ ನಿಮ್ಗೆ ಕಣ್ಣಿಗೆ ಕಾಣಿಸಲ್ಲ. ಇದೆ ನನ್ನ ಲೈಫ್. ಹೋಗ್ತಾ ನೋಡೋಣ ನನ್ನ ಲೈಫ್ ಇನ್ನು ಹೆಂಗೆ ಹೋಗುತ್ತೆ ಅಂತ. ರೈಸ್, ನಾನಿಲ್ಲಿ ಫ್ಯಾಕ್ಟ್ರಿ ಹತ್ರ ಬಂದೆ. ಫ್ಯಾಕ್ಟ್ರಿ ನನ್ನ 2 minutes ಆಗುತ್ತೆ. ನಾನು ಅಲ್ಲೋಗಿ ರೆಕಾರ್ಡ್ ಮಾಡಲಿಕ್ಕೆಲ್ಲ ಆಗಲ್ಲ. ಓಕೆ, ನಾನು ನಿಮಗೆ 9 o'clock ಸಿಗ್ತೀನಿ. ಓಕೆ, ಪಾಪ ಯಾರು ಅಂತಾರೆ ಅವರು ಹೋಗ್ತಾರೆ ನೋಡಿ. ಚಲೋ ಬಾಯ್, ಆಮೇಲೆ ಸಿಗ್ತೀನಿ. ಏನು ಗೊತ್ತಾ ಬಾಯ್ಸ್, ನನ್ನ ಲೈಫಲ್ಲಿ ನಾನು ಏನೇ ಒಳ್ಳೇದು ಮಾಡೋಕ್ಕೆ ಹೋಗ್ತೀನಿ, ಏನೇ ಅಂದ್ಕೊಳ್ತೀನಿ, ಏನೂ ಆಗ್ತಿಲ್ಲ. ಇದೇ ಒಂದು ಎಕ್ಸಾಂಪಲ್. ಯಾಕೆ ಗೊತ್ತಾ?
ಈಗ ನಾನು ಫ್ಯಾಕ್ಟ್ರಿ ಹತ್ರ ಹೋಗಿದ್ದೆ, ಅವ್ರು ನೋಡಿದ್ರೆ ಕಾಲೇ ಪಿಕ್ ಮಾಡ್ತಿಲ್ಲ. ಹೇಳ್ಬೇಕು ತಾನೇ ಬಾಯ್, ಕೆಲಸ ಆಗುತ್ತೋ ಇಲ್ವೋ, ಬರ್ತೀವೋ ಇಲ್ವೋ ಅಂತ. 4 ಗಂಟೆಗೆದ್ದೆ, ರೆಡಿ ಆದೆ, ಬಂದೆ, ಲಗ್ಗಾಯ್. ಅರೇ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಈ ಥರ ತುಂಬ ನೋಡ್ಬಿಟ್ಟಿದೆ ನನ್ನ ಲೈಫಲ್ಲಿ. ಓಕೆ, ಹೋಗ್ತೀನಿ. ನಾನು ಮತ್ತೆ ಸ್ನಾನ ಮಾಡಿದೆ ಗೈಸ್. ಅಲ್ಲಿ 5 ಗಂಟೆಗೆ ಹೋಗಿದ್ದಲ್ಲ ಕೆಲಸಕ್ಕೆ, ಅವ್ರು ಬೇಡ ಅಂದಮೇಲೆ ಮತ್ತೆ ಬಂದು ನಾನು ಮಲ್ಕೊಂಡೆ. ಅದಕ್ಕೆ ಆ ಫ್ರೆಶ್ನೆಸ್ ಫೀಲ್ ಬರಲಿಲ್ಲ ನನಗೆ. ಸೊ ಅದಕ್ಕೆ ಏನು ಮಾಡಿದೆ, ಮತ್ತೆ ಮಲ್ಕೊಂಡು ಆಮೇಲೆ ಮತ್ತೆ ಸ್ನಾನ ಮಾಡಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಈಗ ಟಿಫನ್ ಮಾಡ್ಕೊಂಬಿಟ್ಟು ಈ ಕೆಲಸಕ್ಕೆ ಹೊರಡಬೇಕು ಗೈಸ್. ಇವಾಗ ಕೆಲಸ ಮುಗೀತು, ಕುತ್ಕೊಂಡಿದ್ದೀನಿ. ಸದ್ಯಕ್ಕಂತ ಏನು ಮಾಡ್ತಿಲ್ಲ, ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದೀನಿ. ಇವತ್ತು ಲೈಟಾಗಿ ಯಾಕೋ ಮೂಡ್ ಆಫಲ್ಲಿದ್ದೀನಿ. ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗ್ಬಿಟ್ಟಿತ್ತು. ಅದಕ್ಕೆ ಮಧ್ಯಾಹ್ನ ವೀಡಿಯೋ ಮಾಡಲಿಲ್ಲ. ಅದಕ್ಕೆ ಡೈರೆಕ್ಟ್ ಇವಾಗಲೇ ಮಾಡ್ತಿದ್ದೀನಿ ಅಷ್ಟೇ. ಆಮೇಲೆ ಸಿಗ್ತೀನಿ. ಇವಾಗ ಜಸ್ಟ್ ಬಂದೆ, 8 ಗಂಟೆ ಆಗಿದೆ ಟೈಮ್. ಈಗ ಹೋಗ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಬಿಟ್ಟು ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಸಿಗ್ತೀನಿ ಆಮೇಲೆ. ಇವಾಗ ಜಸ್ಟ್ ಊಟ ಮಾಡಿದೆ, ಸ್ನಾನ ಮಾಡಿದೆ. ಫಸ್ಟು ಸ್ನಾನ ಮಾಡಿಬಿಟ್ಟು ಊಟ ಮಾಡಿದ್ದೀನಿ. ಈಗ ಸ್ವಲ್ಪ ಎಡಿಟಿಂಗ್ ಇದೆ, ಬ್ಲಾಗ್ ಎಡಿಟಿಂಗ್ ಮಾಡೋದಿದೆ. ಆ ಎಡಿಟಿಂಗ್ ಮುಗಿದ ತಕ್ಷಣ ಮಲ್ಕೊಂಡ್ಬಿಡ್ತೀನಿ. ಯಾಕೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅವನಾರ ಇವತ್ತು ಕೆಲಸ ಇರುತ್ತೆ ಅಂತ ಹೇಳಿದ, ಆ ಕೆಲಸನೂ ಹೋಯ್ತು. ದೆನ್ ಸುಮ್ಮನೆ ನಾನು ಸ್ಟ್ರೆಸ್ ಕೂಡ ತೊಗೊಂಡೆ, ಇಲ್ಲಿ ಸ್ಟ್ರೆಸ್ ಆಗಿದೆ ಇವತ್ತು. ಸೊ ಅದಕ್ಕೆ ಒಂದು 11 ಗಂಟೆ 12 ಗಂಟೆ ಅಷ್ಟು ನಾನು ಬೇಗ ಮಾಡ್ಕೊಳ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಅಂತ ಗೊತ್ತು, ಬಟ್ ಯಾರು ನೋಡಿರಲ್ಲ ಇಷ್ಟು ಫುಲ್ ವ್ಲಾಗ್ ಅಂತ ಯಾರು ನೋಡಲ್ಲ. ಓಕೆ, ನಾನು ನೆಕ್ಸ್ಟ್ ಫೇಮಸ್ ಆಮೇಲೆ ಇದನ್ನೆಲ್ಲರೂ ನೋಡ್ತೇನೆ. ನಾಳೆಯಿಂದ ಚೇಂಜಸ್ ಕಾಣುತ್ತೆ ಬ್ಲಾಗಲ್ಲಿ. ಆ ಚೇಂಜಸ್ ಏನಂತ ನೀವು ನಾಳೆಯಿಂದ ನಾಳೆ ಶೂಟ್ ಮಾಡ್ತೀನಿ, ನಾಡಿದ್ರಿಂದ ಗೊತ್ತಾಗುತ್ತೆ ಏನು ಚೇಂಜಸ್ ಅಂತ. ದಟ್ಸ್ ಇಟ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್. ಚೆನ್ನಾಗಿರಿ, ನಗ್ತಾ ಇರಿ.